ಮಸಣದ ವಾಸಿ ಮಹಾದೇವ ಎನ್ನುವರು. ಅದಕ್ಕೆ ಮಾನವ ಮೂಳೆ ಮಾಂಸದ ತಡಿಕೆ. ಈ ನಮ್ಮ ಶರೀರವು ಕೂಡ ಮೂಳೆ ಮಾಂಸದಿಂದ ಕೂಡಿಕೊಂಡಿದೆ. ಎಲುಬು, ನರ, ಮಜ್ಜೆ, ಅಸ್ಥಿ ಪಂಜರದ ಈ ದೇಹ ಕೊನೆಗೆ ಸೇರುವುದು ಮಸಣಕ್ಕೆ, ಅಂದರೆ ಸ್ಮಶಾನ ಹಾಗೂ ಸುಡುಗಾಡ. ಈ ಶರೀರದ ವಾಸ್ತವ್ಯ ಇರುವುದೇ ಸ್ಮಶಾನ. ಸ್ಮಶಾನವೇ ನಮ್ಮ ಮನೆ ಎಂದಿಗೂ. ಆದ್ದರಿಂದ ಈ ಮಸಣದ ವಾಸಿ ಮಹಾದೇವ ಎಂದರೆ ಆ ಶಿವನು ಕೂಡ ಆ ಸ್ಮಶಾನದಲ್ಲಿ ಸುಟ್ಟ ಹೆಣಗಳ ಬೂದಿಯನ್ನು ಮುಖದಿಂದ ಕೆಳಗಿನವರೆಗೂ ಹಚ್ಚಿಕೊಂಡಿರ್ತಾನೆ. ಅಂದರೆ ತನ್ನಲ್ಲಿರ್ತಕ್ಕಂಥ ಇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ ಇವೆಲ್ಲವೂ ಹೊರಗೆ ಹೋಗಲಾರದಂತೆ ಆ ಬೂದಿಯನ್ನು ರೋಮ ರೋಮದಿಂದ ಮುಚ್ಚಿಕೊಂಡಿರ್ತಾನೆ. ಅದಕ್ಕೆ ನಾವು ಸ್ಮಶಾನಕ್ಕೆ ಹೋಗಿ ನೋಡಿದರೆ ಎಲ್ಲಿ ನೋಡಿದಲ್ಲಿ ಅರೆ ಬೆಂದ ಕೈ ಕಾಲುಗಳು ಹಾಗೂ ಅಸ್ಥಿಪಂಜರವನ್ನು ನಾವು ಕಾಣಬಯಸುತ್ತೇವೆ. ಅಲ್ಲಿ ನಾವು ಒಂದಿಲ್ಲ ಒಂದು ದಿನ ಇಲ್ಲೇ ಬಂದು ವಾಸ ಮಾಡುತ್ತೇವೆ ಎಂದು ಕೂಡ ನಾವು ನಂಬುತ್ತೇವೆ. ಅದರಂತೆ ಆ ಶಿವನು ಕೂಡ ಅಲ್ಲಿಯೇ ಇರುವನು. ಆದ್ದರಿಂದ ಆತನಿಗೆ ಮಸಣದ ವಾಸಿ ಮಹಾದೇವ ಎನ್ನುವರು. ಈ ಶರೀರದಲ್ಲಿರ್ತಕ್ಕಂಥ ನಮ್ಮ ಜೀವ ಕೂಡ ಶಿವನೇ ಆತ. ಹಗಲಿನಲ್ಲಿ ಕಣ್ಣಿನಲ್ಲಿ ಇದ್ದು ಎಲ್ಲ ವ್ಯವಹಾರವನ್ನು ಮಾಡ್ತಾನೆ, ತಗೊಳ್ಳೋದು ಕೊಡೋದು. ರಾತ್ರಿ ಆದ ಕೂಡಲೇ ಗಂಟಲಿ ಕಿಳಿತಾನೆ ಈ ಜೀವ. ಅಲ್ಲಿ ಮಾಡಿದ್ದನ್ನು ಕನಸಿನಲ್ಲಿ ಕಾಣ್ತಾನೆ. ಗಾಢ ನಿದ್ದೆ ಬಂದ ಕೂಡಲೇ ಅಂತಃಕರಣಕ್ಕೆ ಇಳಿದು ಆ ಶಿವನಲ್ಲಿ ಒಂದಾಗ್ತಾನೆ. ದಿನವೂ ಇದು ನಮ್ಮಲ್ಲಿ ನಡೆಯುವ ಚಟುವಟಿಕೆ. ಆದ್ದರಿಂದ ಈ ಶರೀರವೆನ್ನುವುದು ನಾನು ಎಂಬ ನಾವು ಮೆರಿತೀವಿ. ಆದರೆ ಒಂದಿಲ್ಲ ಒಂದು ದಿನ ಆ ಮಸಣಕ್ಕೆ ಈ ಶರೀರ, ಈ ಅಸ್ಥಿಪಂಜರ ಹೋಗಲೇಬೇಕು, ಅಲ್ಲಿ ಸುಡಲೇಬೇಕು. ಆದ್ದರಿಂದ ಮಸಣವಾಸಿ ಮಹಾದೇವ ಎನ್ನುವಂತೆ ನಮ್ಮ ಅಂತರಾಳದಲ್ಲಿ ಆ ಶಿವ ಇದ್ದೇ ಇದ್ದಾನೆ. ಅದು ಚರಾಚರ ವಸ್ತುವಲ್ಲಿ ಐತಿ. ಅಲ್ಲಿ ಜೀವ ಕೊನೆಗೆ ತನ್ನ ಗಾಢ ನಿದ್ರೆಯಲ್ಲಿ ಅಂತರಾಳಕ್ಕೆ ಇಳಿದು ಶಿವನಲ್ಲಿ ಐಕ್ಯ ಆಗುವನು. ನಮಸ್ಕಾರ ಗೆಳೆಯರೇ.